ಸಮೇತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಲೀಲಾಮೂರ್ತಿ ಜಗದ್ಗುರು ಚನ್ನವೃಷಭೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪೂರ್ಣಾನಂದ ಭಾರತೀ ಮಹಾಸ್ವಾಮಿ ಮೊದಲುಗೊಂಡು ಎಲ್ಲ ಪೂಜ್ಯರ ಮಾತೆಯವರ ಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ಪರಬ್ರಹ್ಮದರಿವಿನೆಂದುರೆ ಜಾಣ್ಮೆಯುಂಟೆ. ಪರಬ್ರಹ್ಮದ ಅರಿವನ್ನು ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಿನ ಜಾಣತನ ಅನ್ನುವಂಥದ್ದು ಅದೇನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬೊಮ್ಮ ಅಂತಂದ್ರೇನು? ಬೃಹದ್ರೂಪತ್ವಾದ್ ಬ್ರಹ್ಮ ಇತ್ಯುಚ್ಯತೆ. ಯಾವುದು ಅತ್ಯಂತ ದೊಡ್ಡದು, ಬೃಹತ್ತಾಗಿರ್ತಕ್ಕಂಥದ್ದು ಯಾವುದೋ ಅದಕ್ಕೆ ಬ್ರಹ್ಮ ಅಂತ ಕರ್ಕೊಂಡು ಬರ್ತಾರೆ. ಅದನ್ನೇ ಉಪನಿಷತ್ತಿನಲ್ಲಿ ಹೇಳ್ತದೆ, ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತ ಹೇಳಿ. ಅಂದರೆ ಇಲ್ಲಿ ಅದು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು, ಎಷ್ಟು ವ್ಯಾಪಕವಾಗಿರ್ತಕ್ಕಂಥ ವಸ್ತು ಅನ್ನೋದನ್ನು ಶ್ರುತಿ ಹೇಳ್ತದೆ. ಇಂದ್ರಿಯಗಳಿಗಿಂತಲೂ ವಿಷಯಗಳು ಸೂಕ್ಷ್ಮದ, ವಿಷಯಗಳಿಗಿಂತಲೂ ಮನಸ್ಸು ಅತ್ಯಂತ ಸೂಕ್ಷ್ಮದ, ಮನಸ್ಸಿಗಿಂತಲೂ ನಮ್ಮ ಬುದ್ಧಿ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಬುದ್ಧಿಗಿಂತಲೂ ಇಲ್ಲಿ ಮಹತ್ತತ್ವ ಅನ್ನುವಂಥದ್ದು ಏನಾದ ಸೂಕ್ಷ್ಮದ ಅಷ್ಟೇ ವ್ಯಾಪಕವಾಗಿರ್ತಕ್ಕಂಥದ್ದು. ಆ ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಅನ್ನುವಂಥದ್ದು ಅದು ಬಹಳ ಸೂಕ್ಷ್ಮ, ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ವ್ಯಾಪಕ ಯಾವುದು ಅಂತಂದರೆ ಇಲ್ಲಿ ಪರಬ್ರಹ್ಮ. ಆ ಪರತತ್ವ ಅನ್ನುವಂಥದ್ದು ಎಲ್ಲದಕ್ಕಿಂತಲೂ ಅದು ನಿರತಿಶಯ ವ್ಯಾಪಕ ಅಂತ ಹೇಳಿಸ್ಕೊಳ್ತದೆ. ಅದಕ್ಕಿಂತಲೂ ವ್ಯಾಪಕವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ ಅಂತ. ಅಂಥ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅನ್ನುವಂಥ ಅರಿವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಇದಕ್ಕಿಂತಲೂ ಹೆಚ್ಚಿನ ಜಾಣತನ ಅನ್ನುವಂಥದ್ದಿಲ್ಲ ಅಂತೇಳಿ. ಅದಿತ್ಯ ಚತುರೋ ವೇದ ವ್ಯಾಕೃತ್ಯಷ್ಟಾದಶ ಸ್ಮೃತಿ ಅಹೋ ಶ್ರಮಸ್ಯ ವೈಕಲ್ಯಂ ಆತ್ಮಾಪಿ ಕಲಿತೋ ನ ಚೇತ್. ಒಂದು ಸ್ಮೃತಿ ಗ್ರಂಥದಲ್ಲಿ ಹೇಳ್ತಾರೆ, ನಾವು 4 ವೇದಗಳನ್ನು ಓದ್ಕೊಂಡಿರಬಹುದು, 18 ಪುರಾಣಗಳನ್ನು ಅಧ್ಯಯನ ಮಾಡಿಕೊಂಡಿರಬಹುದು, ಆದರೆ ನಾನು ಯಾರು, ಆತ್ಮ ಅಂದರೆ ಯಾವುದು, ಬ್ರಹ್ಮ ಅಂದರೆ ಯಾವುದು ಅನ್ನುವಂಥ ಜ್ಞಾನ ಮಾಡಿಕೊಳ್ಳಿಲ್ಲ ಅಂತಂದ್ರೆ ನಾವು ಪಟ್ಟ ಶ್ರಮ ವ್ಯರ್ಥವೇ ಅಂತ ಒಂದು ಕಡೆಯಲ್ಲಿ ಹೇಳಿಕೊಂಡು ಬಂದಿದ್ದು. ಅದಕ್ಕೆ ಅಂತಹ ಪರಿಪೂರ್ಣವಾಗಿರತಕ್ಕಂಥ ಪರಬ್ರಹ್ಮದ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನುವಂಥದ್ದಾಗ್ತದೆ. ಅರಿವು ನೀನಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ನಿಜವಾದ ಜಾಣರ ದೇವ ಯಾರು ಅಂತಂದರೆ ಸದ್ಗುರುಗಳು. ನೋಡಪ್ಪ, ನೀ ಅರುಸ್ವರೂಪನ ಅದಿ, ನೀನು ಚೈತನ್ಯ ಸ್ವರೂಪನ ಅದಿ, ಅಂಥ ಅರಿವಿನ ಸ್ವರೂಪ ನೀನದಿ ಅಂತ ಗುರುಗಳು ಹೇಳಿದಾಗ ನಾನು ಅಂಥ ಅರುಸ್ವರೂಪನೇ ಇದ್ದೀನಿ ಅನ್ನುವಂಥ ತನ್ನ ಯಥಾರ್ಥ ಸ್ವರೂಪದ ಜ್ಞಾನ ಮಾಡಿಕೊಂಡ ಅಂತಂದ್ರೆ ಅವನು ನಿಜವಾಗಿ ಜಾಣರ ದೇವ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಯಾಕಂದರೆ ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದು ಅರಿದೆ ಅಂತ ಹೇಳಿದರು.
ನಾನು ಯಾರದೀನಿ ಅನ್ನುವಂಥ ಯಥಾರ್ಥ ಜ್ಞಾನ ಮಾಡ್ಕೊಂಡೀವಿ ಅಂತಂದರೆ ಈ ಸಂಸಾರ ಸಾಗರವನ್ನು ದಾಟೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಸಂಸಾರ ಸಾಗರ ಸುಲಭ ಇಲ್ಲ. ನಾವಿದನ್ನು ದಾಟಬೇಕಾಗಿತ್ತು ಅಂತಂದರೆ ನಾವಿಲ್ಲಿ ಆತ್ಮದ ಅರಿವನ್ನು ನಾವು ಮಾಡಿಕೊಳ್ಳಬೇಕು ಅಂಥೇಳಿ ಹಿಂಗೆ ನಿಜಗುಣಶಿಗಳವರು ನಮಗೆ ಉಪದೇಶ ಮಾಡಿಕೊಂಡು ಬಂದರು. ಅದಕ್ಕೆ ಶ್ರುತಿನೂ ಕೂಡ ಹೇಳ್ತದೆ, ಅಶಬ್ದ ಮಸ್ಪರ್ಶ ಮರೂಪಮವ್ಯಯಂ ರತಾರಸಂ ನಿತ್ಯವಗಂಧ ಯಜತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ವಿಚಾಯ ತನ್ನ ಮೃತ್ಯು ಮುಖಾತ್ ಪ್ರಮುಚ್ಯತೆ. ನೋಡ್ರಿ, ಇಲ್ಲಿ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಹೇಗಿದೆ ಅಂತಂದರೆ ಅದು ಅಶಬ್ದ. ಬ್ರಹ್ಮದೊಳಗೆ ಶಬ್ದ ಅನ್ನುವಂಥದ್ದು ಅದು ಶಬ್ದರಹಿತವಾಗಿರ್ತಕ್ಕಂಥದ್ದು, ಸ್ಪರ್ಶರಹಿತವಾಗಿರ್ತಕ್ಕಂಥದ್ದು, ರೂಪ ರಸ ಗಂಧರಹಿತವಾಗಿರ್ತಕ್ಕಂಥದ್ದು. ಅದು ಮಹತ್ವಕ್ಕಿಂತಲೂ ಅತ್ಯಂತ ವ್ಯಾಪಕ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಮಹತಃ ಪರಂ ಅಂದರೆ ಮಹತ್ವಕ್ಕಿಂತಲೂ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಈ ತತ್ವವನ್ನು ನಿಚಾಯ ಗುರುಗಳಿಂದ ಶಾಸ್ತ್ರಗಳಿಂದ ಇಂಥ ಸೂಕ್ಷ್ಮವಾಗಿರ್ತಕ್ಕಂಥ ಬೃಹದ್ರೂಪವಾಗಿರುವಂಥ ಬ್ರಹ್ಮವನ್ನು ತಮ್ಮ ಹೃದಯದೊಳಗೆ ಯಾರು ಅರಿತುಕೊಳ್ತಾ ಇದ್ದಾರೋ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂದರೆ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಮೃತ್ಯುವಿನ ಒಂದು ಪಾಶದಿಂದ ಅವರು ದೂರಾಗಿ ಬಿಡ್ತಾ ಇದ್ದಾರೆ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅವರು ಮುಕ್ತರಾಗ್ತಾರೆ ಎನ್ನುವಂಥ ವಿಷಯವನ್ನು ಉಪನಿಷತ್ ಮಾತೆಯೂ ಕೂಡ ನಮಗೆ ಸುಂದರವಾಗಿ ಉಪದೇಶ ಮಾಡ್ತದೆ. ಅದಕ್ಕೆ ಪರಬ್ರಹ್ಮದರಿವಿನಿಂದ ಉರೇ ಜಾಣ್ಮೆಯುಂಟೆ. ಇಲ್ಲಿ ನಿಜವಾದ ಜಾಣತನ ಯಾವುದು ಅಂತಂದರೆ ಇಲ್ಲಿ ಪರಬ್ರಹ್ಮ ಸ್ವರೂಪ, ಆ ಪರಬ್ರಹ್ಮದ ಸ್ವರೂಪದ ಅರಿವನ್ನು ನಾವು ಮಾಡಿಕೊಳ್ಬೇಕು. ಉದ್ದಾಲಕ ಮಹರ್ಷಿಗಳು ತಮ್ಮ ಪುತ್ರನಾಗಿರ್ತಕ್ಕಂಥ ಶ್ವೇತಕೇತುವನ್ನು ಗುರು ಸನ್ನಿಧಾನಕ್ಕೆ ಕಳಿಸಿಕೊಟ್ರು. ನೋಡಪ್ಪ, 12 ವರ್ಷ ನೀನು ಅಧ್ಯಯನ ಮಾಡ್ಕೊಂಡು ಬಾ ಅಂತೇಳಿ. ಅವಾಗ ಅವನು ಗುರುಕುಲದಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತು ಬಂದ. ಆದರೆ ಅವನಿಗೆ ಅಹಂಕಾರ ಬಂದುಬಿಡ್ತು. ನನ್ನಷ್ಟು ವಿದ್ಯೆ ನಮ್ಮ ಅಪ್ಪು ಗುರ್ತಿಲ್ಲ, ನಮ್ಮ ಅಪ್ಪ ಏನು ಕಲ್ತಾನ, ನಾನು 12 ವರ್ಷ ಎಲ್ಲ ವೇದಾಂಗಗಳನ್ನೆಲ್ಲವನ್ನ ಅಧ್ಯಯನ ಮಾಡ್ಕೊಂಡು ಬಂದೀನಿ ಅಂತೇಳಿ ಅಹಂಕಾರದಿಂದ ತಂದೆಗೆ ನಮಸ್ಕಾರ ಮಾಡಲಿಲ್ಲ. ಅವಾಗ ಮಗನಿಗೆ ಅಹಂಕಾರ ಬಂದದಂತ ಗುರ್ತಾಯಿತು. ಅವಾಗ ತಂದೆ ಕೇಳ್ತಾ ಇದ್ದಾನೆ, ಏನಾ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಭವತಿ ತಮಾದೇಶಂ ಅಪ್ರಾಕ್ಷಃ. ಹೇ ಶ್ವೇತಕೇತುವೆ, ಯಾವುದು ಒಂದನ್ನು ಕೇಳುವುದರಿಂದ ಎಲ್ಲವನ್ನ ಕೇಳಿದಂತಾಗಿರಬೇಕು, ಒಂದನ್ನು ತಿಳಿದರೆ ಎಲ್ಲವನ್ನ ತಿಳಿದಂತಾಗಿರಬೇಕು. ಅಂಥದ್ದು ಏನಾದರೂ ನಿಮ್ಮ ಗುರುಗಳು ಹೇಳಿಕೊಟ್ಟಾರೇನು ಅಂತಂದಾಗ ಅವಾಗ ಅವನಿಗೆ ಆಶ್ಚರ್ಯ ಆಯಿತು. ಇದನ್ನು ನಮ್ಮ ಗುರುಗಳು ಹೇಳಿಕೊಡ್ಲಿಲ್ಲಲ್ಲ, ಒಂದನ್ನು ತಿಳಿದು ಎಲ್ಲವನ್ನ ತಿಳಿದಂತಾಗಿರಬೇಕು. ಏಕವಿಜ್ಞಾನೇ ಸರ್ವವಿಜ್ಞಾತಂ ಭವತಿ. ಯಾವುದು ಒಂದನ್ನು ತಿಳಿತೇವೋ ಅದರಿಂದ ಎಲ್ಲವನ್ನ ತಿಳಿದಂತಾಗಿರಬೇಕು. ಅಂಥ ಉಪದೇಶ ನನ್ನ ಗುರುಗಳು ಹೇಳಿಕೊಡ್ಲಿಲ್ಲಲ್ಲ. ಇನ್ನು ಎಲ್ಲಿ ಮತ್ತೆ 12 ವರ್ಷ ಹೋಗಿ ಗುರು ಸೇವಾ ಮಾಡಿ ಎಲ್ಲಿ ವಿದ್ಯೆ ಪಡ್ಕೊಳ್ಳೋದು ಅಂತೇಳಿ ಅವನ ಅಹಂಕಾರ ಇಳಿದು ಹೋಯಿತು. ಯಪ್ಪ, ಈ ವಿದ್ಯೆ ನನಗೆ ಗುರುತಿಲ್ಲ, ಇದು ನೀನೇ ಹೇಳು ಅಂಥೇಳಿ ಇಲ್ಲಿ ಶ್ವೇತಕೇತು ಉದ್ದಾಲಕನಿಗೆ ಶರಣಾಗತನಾದಾಗ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ಸ್ಯಾತ್ ವಾಚಾರಂ ವಿಕಾರೋ ನಾಮದೇ ಮೃತ್ಯುಕಿತ್ತೇವ ಸತ್ಯಂ ಅಂತೇಳಿ ತಂದೆ ಮಗನಿಗೆ ಉಪದೇಶ ಮಾಡ್ತಾನೆ. ಹೇಗೆ ಒಂದು ಮಣ್ಣನ್ನು ತಿಳಿಯುವುದರಿಂದ ಆ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಒಂದು ಗಡಿಗೆ ಆಗಲಿ, ಒಂದು ಕುಡಿಕೆ ಆಗಲಿ, ಒಂದು ಹರಿವೆ ಆಗಲಿ, ಮುಚ್ಚಳಾಗಲಿ, ಅದೆಲ್ಲವನ್ನು ತಿಳಿದಂತೆ ಆಗ್ತದೆ ಅಂತ. ಹೆಂಗೆ ಒಂದು ಬಂಗಾರವನ್ನು ತಿಳ್ಕೊಂಡು ಬಿಟ್ರೆ ಆ ಬಂಗಾರದ ಕಾರ್ಯವಾಗಿರ್ತಕ್ಕಂಥ ಒಂದು ನತ್ತಾಗಲಿ, ಬುಗುಡಾಗಲಿ, ಬೋರ್ಮಾಳಾಗಲಿ, ನಕ್ಲೇಸ್ ಆಗಲಿ ಎಲ್ಲವನ್ನ ತಿಳಿದಂತೆ ಆಗ್ತದೆ. ಹಂಗೆ ಈ ಸರ್ವಕ್ಕೂ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ಕಾರಣೀಭೂತವಾಗಿದ್ಯಾವುದು ಬ್ರಹ್ಮ. ಈ ಬ್ರಹ್ಮ ಒಂದನ್ನು ಅರಿತು ಬಿಟ್ರೆ ಇಡೀ ಜಗತ್ತನ್ನೇ ನಾವು ತಿಳಿದಂಗೆ ಆಗ್ತದೆ. ಯಾಕಂದರೆ ನಾಮರೂಪಗಳು ಮಾಯಾಂಶಗಳದಾವು, ಮಿಥ್ಯ ಆದವು. ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಸತ್ಯದ. ಆ ಬ್ರಹ್ಮವನ್ನು ಅರಿತು ಬಿಟ್ರೆ ಎಲ್ಲನೂ ತಿಳಿದಂತೆ ಆಗ್ತದೆ ಅಂಥೇಳಿ ಇಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ಉದ್ದಾಲಕ ಋಷಿಗಳು 9 ಉದಾಹರಣೆಯನ್ನು ಕೊಟ್ಟು ಶ್ವೇತಕೇತುವಿಗೆ ಉಪದೇಶ ಮಾಡಿ ಅವನಿಗೆ ತತ್ವಜ್ಞಾನವನ್ನು ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಅಂಥ ಒಂದು ಅಭೇದ ದರ್ಶನಾತ್ಮಕವಾಗಿರ್ತಕ್ಕಂಥ ನಾವು ಜ್ಞಾನವನ್ನು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಅದು ಕೇವಲ
ಜ್ಞಾನದಿಂದ ಮಾತ್ರ ಸಾಧ್ಯ. ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ಅಂತ ಉಪನಿಷತ್ ಹೇಳಿದಂತೆ ಅದನ್ನು ನಾವು ಕರ್ಮಗಳನ್ನು ಮಾಡಿ ಆಗಲಿ, ಕಣದಿಂದಲಾಗಲಿ, ಮಕ್ಕಳಿಂದಲಾಗಲಿ ಅದನ್ನು ಅರಿಲಿಕ್ಕೆ ಬರೋದಿಲ್ಲ. ಕೇವಲ ತ್ಯಾಗವೊಂದರಿಂದಲೇ, ಕೇವಲ ಅಭೇದ ದರ್ಶನಾತ್ಮಕವಾಗಿರ್ತಕ್ಕಂಥ ಜ್ಞಾನದಿಂದ ಮಾತ್ರ ಆ ತತ್ವವನ್ನು ತಿಳ್ಕೊಂಡು ನಾವು ಅಮರರಾಗಲಿಕ್ಕೆ ಬರ್ತದೆ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಬೋಧಿಸಿ ನಮ್ಮೆಲ್ಲರನ್ನ ಮುಕ್ತರನ್ನಾಗಿ ಮಾಡಲಿ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಅಪ್ಪಾರು ಚರಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ